So hi hello guys, welcome back to my YouTube channel. ಸೊ ಮಂಡೇ ಹಬ್ಬ ಇರೋದ್ರಿಂದ ನಾನು ಇವತ್ತು ಮೆಹಂದಿ ಹಾಕ್ಕೊಳ್ತಾ ಇದ್ದೀನಿ. ಅಮ್ಮ ಹಾಕ್ತಾರೆ. ಸೊ ಅದಕ್ಕೆ ನೇಲ್ಸ್ನ ಹಾಗೆ ಇತ್ತು, ಅದೆಲ್ಲ ಆರ್ಟಿಫಿಷಿಯಲ್ ನೇಲ್ಸ್ ಅಲ್ಲ. ಸೊ ಅದಕ್ಕೆ ಇವತ್ತು ಕಲರ್ನ ಚೂಸ್ ಮಾಡಿರೋಣ. ಸೊ ನಾಳೆ ನೇಲ್ ಪೇಂಟ್ ಹಾಕೋಣ ಅಂದ್ಬಿಟ್ಟು ಸೊ ಇವತ್ತು ನೇಲ್ ಪೇಂಟ್ನ ಚೂಸ್ ಮಾಡಬೇಕು. ಸೊ ಕಮಾನ್ ಗೈಸ್, ಲೆಟ್ಸ್ ಸಿ. ಸೊ ಈಗ ನನ್ನ ಹತ್ರ ಇಷ್ಟಕ್ಕೊಂದಿದೆ ನೇಲ್ ಪೇಂಟ್ಸು. ಸೊ ಇದರಲ್ಲಿ ನನ್ನ ಡ್ರೆಸ್ ಇರೋದು ಆ್ಯಕ್ಚುಲಿ ಪರ್ಪಲ್, ಲೈಟ್ ಪರ್ಪಲ್. ಯಾವ್ದು ಹಚ್ಕೋಬೇಕು ಅಂತ ಇಲ್ಲೊಂದು ಪರ್ಪಲ್ ಇದೆ ನನ್ನ ಹತ್ರ. ಸೊ ಇದರಲ್ಲಿ ಯಾವ್ಯಾವ್ದು ಪರ್ಪಲ್ ಇದೆ ಎಲ್ಲ ಕಲೆಕ್ಟ್ ಮಾಡಿ ಇಟ್ಟು ನಿಮಗೆ ತೋರಿಸ್ತೀನಿ. ಸೊ ಈಗ ಸದ್ಯಕ್ಕೆ ಇರೋದು ಈ ಬೆಳ್ಳೆನೆ. ಇದು ನನ್ನ ಬರ್ಡೇ ಡ್ರೆಸ್ಸಿಗೆ ತೊಗೊಂಡಿದ್ದನ್ನು, ನನ್ನ ಬರ್ಡೇ ಡ್ರೆಸ್ ಕ್ರಾಪ್ ಟಾಪ್ ಇತ್ತಲ್ಲ ಅದಕ್ಕೆ ತೊಗೊಂಡಿದ್ದು ನೇಲ್ ಪಾಲಿಷ್ನ. ಇದು ಮೊನ್ನೆ ರೀಸೆಂಟಾಗಿ ಟ್ರೆಂಡ್ಸಿಗೆ ಹೋಗಿದ್ವಿ. ಸೊ ಅವಾಗ ತೊಗೊಂಡಿದ್ದನ್ನು ಬೈ 3 get 1 ಫ್ರೀ ಇತ್ತಿದು. ಇದು 3ಕ್ಕೆ ಜಸ್ಟ್ 100 rupees. ಇದು ಇಂಥದ್ದು 3 ಕಲರ್ ಇದೆ, ಡಿಫ್ರೆಂಟ್ ಕಲರ್ಸ್. ಸೊ ಇವೆರಡರಲ್ಲಿ ಯಾವ್ದು ಹಚ್ಕೋಬೇಕಂತ ಗೊತ್ತಾಗ್ತಿಲ್ಲ. ಸೊ ನಂದು ಅದು ಡ್ರೆಸ್ ಕಾಂಬಿನೇಷನ್ ಇನ್ನೊಂದ್ಸರಿ ನೋಡ್ಬಿಡ್ತೀನಿ. ಕಮಾನ್. ಸೊ ಆ ಡ್ರೆಸ್ನ ನಿಮಗೆ ನಾನು ಈಗಲೇ ತೋರ್ಸೋಕ್ಕೆ ಹೋಗಲ್ಲ. ಸೊ ಇವಾಗ ತೋರಿಸಿದೆ ಅದು ವ್ಲಾಗ್ ಇಂಟ್ರೆಸ್ಟಿಂಗ್ ಆಗಿ ಇರಲ್ಲ. ಸೊ ಅದಕ್ಕೇ ನಿಮಗೆ ನಾನು ಮಂಡೇನೆ ತೋರಿಸ್ತೀನಿ ಗಾಯ್ಸ್. ಸೊ ಗಾಯ್ಸ್, ನಾನು ಹೋಗಿ ನನ್ನ ಡ್ರೆಸ್ನ ನೋಡ್ಕೊಂಬಂದೆ. ಸೊ ಇದು ಚೆನ್ನಾಗಿ ಕಾಣುತ್ತೆ, ಅದಕ್ಕೆ ಇಟ್ಸ್ ಸಿಮಿಲರ್ ಅಂತಲೇ ಹೇಳ್ಬೋದು. ಅದಕ್ಕೆ ನಾನು ಇದನ್ನೇ ಅಪ್ಲೈ ಮಾಡ್ತೀನಿ ನೀರು ಪಾಲಿಶ್ ಆಗಿ. ಸೊ ಇದು ಫುಲ್ ಡಾರ್ಕ್ ಆಗುತ್ತೆ ಇದು, ಅದಕ್ಕೆ ಬೇಡ ಅಂದ್ಬಿಟ್ಟು ನಾನು ಇದನ್ನೇ ಅಪ್ಲೈ ಮಾಡ್ತಾ ಇದ್ದೀನಿ. ಸೊ ನಾಳೆ ಬ್ಲಾಗಲ್ಲಿ ನೀವು ನೋಡ್ಬೋದು. ನಂದು ನೋಡಿ ಈಗ ನಿಮಿಷ ಅದು ಆರ್ಟಿಫಿಷಿಯಲ್ ನೇಲ್ಸ್ನ ನಾನು ಇಲ್ಲೇ ಒಂಚೂರು ಸೇಲ್ಸ್ ಇದ್ದಾಗ ಬೈ ಮಾಡಿದ್ದೆ ಅದನ್ನೆಲ್ಲ. ಸೊ ಇನ್ನೂ ಹಂಗೆ ಇಟ್ಕೊಂಡಿದ್ದೀನಿ, ಎಲ್ಲ ಕಲೆಕ್ಟ್ ಮಾಡಿಕೊಂಡು ಅದು ನಿಮಗೆ ತೋರಿಸ್ತೀನಿ. ಸೊ ಇವಾಗ ಇಷ್ಟಿರೋದು ನನ್ನ ಹತ್ರ, ಇಷ್ಟು ಫೇಕ್ ನೇಲ್ಸ್ ಅಂತಲೇ ಹೇಳ್ಬೋದು. ಎಲ್ಲ ಲೋ ಬಜೆಟಲ್ಲಿ, ಭಾಳ ಲೋ ಬಜೆಟ್, 10-20 ರೂಪೀಸಲ್ಲಿ ಸಿಕ್ಕಿರೋದು ಇದೆಲ್ಲ ನನಗೆ. ಸೊ ಇಷ್ಟಕ್ಕೊಂದಿದೆ. ಇದೊಂಚೂರು ನಮ್ಮ ರಿಲೇಟಿವ್ಸ್ ಬಂದಿದ್ದರು. ಸೊ ಅವರಿಗೆಲ್ಲ ಒಂಚೂರು ನನಗೆ ಭಾಳ ಇಷ್ಟ ಆಯಿತು, ಕೊಡು ಅಂತ ಕೇಳಿದ್ರು. ಅದಕ್ಕೆ ನಾನು ಕೊಟ್ಟೆ ಒಂದು 5 ಇನ್ನೂ ಇಷ್ಟಕ್ಕೊಂದಿದೆ. ಸೊ ನಾಳೆ ನಾನು ಇದನ್ನು ಅಪ್ಲೈ ಮಾಡ್ಕೋಬೇಕಿದೆ. ಇದಿಷ್ಟು ಅಂದರೆ ನಾನು 5 ನೇಲ್ಸಿಗೆಲ್ಲ ಸೆಟ್ ಮಾಡಿಟ್ಟಿದ್ದೀನಿ ಆಗಲೇ. ಒಂದು ನೇಲ್ಸಿಗೆ ಇದು ಎಷ್ಟು ಬೇಕಂತಂದು ಇದೆಲ್ಲ ನಾನು ಅವಾಗ ಮಾಡಿದ್ದು ನೇಲ್ ಪೇಂಟ್ಸ್ನೆಲ್ಲ ಇದನ್ನು ಇನ್ನೂ ಹಂಗೆ ಇದೆ. ಇದೆಲ್ಲ ಒಂಚೂರು ಇದೆಲ್ಲ ಕಲರ್ ಮ್ಯಾಚ್ ಆಗುತ್ತೆ ಅಂದ್ಬಿಟ್ಟು ಇದು ನನಗೆ ಭಾಳ ಇಷ್ಟ. ಈ ಕಲರು ಎಷ್ಟು ಚೆನ್ನಾಗಿದೆ ಅಂದರೆ ಇದೆಲ್ಲ ಇದು ನೋಡ್ರಿ, ಎಲ್ಲ ಕಲರ್ ಹಾಕಿಟ್ಟಿದ್ದೆ. ಒಂದು ಸ್ವಲ್ಪ ದಿನವೂ ಹಾಕಲೇ ಇಲ್ಲ ನಾನು. ಹಾಲಿಡೇಸ್ನಲ್ಲಿ ಒಂಥರ ಹಾಕೋಣ ಅಂದ್ಕೊಂಡು ಹಾಕಲೇ ಇಲ್ಲ ನಾನು ಹಂಗೆ ಉಳಿದಿದೆ ಗೈಸ್. ನೋಡ್ರಿ, ಇದು ನೋಡ್ರಿ ಗೈಸ್, ಇಷ್ಟಕ್ಕೊಂದಿದೆ ಇದನ್ನು. ಸೊ ನಾನು ಫುಲ್ ಲಾಂಗ್ ನೇಲ್ಸ್ ಬೇಡ ಅಂದ್ಬಿಟ್ಟು ಒಂದು ಸ್ವಲ್ಪ ನೇಲ್ಸ್ನ ಇದನ್ನು ಟ್ರಿಮ್ ಮಾಡಿಬಿಟ್ಟಿದ್ದೆ, ಕಟ್ ಮಾಡಿದ್ದೆ ಒಂಚೂರು ನೇಲ್ಸ್ಗಳನ್ನ. ನಾನು ಇಷ್ಟು ಚಿಕ್ಕದಾಗಿ ಮಾಡಿದ್ದೆ, ಅದು ಚಿಕ್ಕದಾಗಿ ಕಾಣೋದಲ್ವಾ. ಸೊ ಅದಕ್ಕೆ ಚಿಕ್ಕದಾಗಿ ಮಾಡಿ, ಭಾಳ ಉದ್ದ ನೇಲ್ಸ್ ಆದರೆ ಆಡ್ ಕಾಣುತ್ತೆ ಒಂಚೂರು. ನನಗೆ ಅವಾಗ ಯಾಕೋ ಲಾಂಗ್ ನೇಲ್ಸ್ ಭಾಳ ಸೂಟೇ ಆಗ್ತಿದ್ದಿಲ್ಲ. ಅದಕ್ಕೆ ನಾನು ಚಿಕ್ಕದು ಮಾಡೋಣ ಅಂದ್ಬಿಟ್ಟು ಚಿಕ್ಕದು ಮಾಡ್ಕೊಂಡಿದ್ದೆ. ಅದು ಚೆನ್ನಾಗಿ ಕಾಣ್ತಿತ್ತು. ಇನ್ನೂ ಇಷ್ಟಕ್ಕೊಂದಿದೆ ಅಲ್ಲ ಅಂದ್ಬಿಟ್ಟು ನಾನೇನು ಇದನ್ನು ಮಾಡೋಕ್ಕೆ ಹೋಗಲಿಲ್ಲ. ಸೊ ನಾನು ಇವತ್ತೊಂಚೂರು ಸ್ಕೂಲಿಂದ ಬರೋದು ಲೇಟ್ ಆಯಿತು. ಯಾಕಂದರೆ ಮಾರ್ಚ್ ಫಾಸ್ಟಿಗೆ ನಮಗೆ ಪ್ರಾಕ್ಟೀಸ್ ಮಾಡಿಸ್ತಾಯಿದ್ರು. ಸೊ ಅದಕ್ಕೇ ಬರೋದು ಲೇಟ್ ಆಯಿತು. ಒಂದು 5 something ಬಂದೆ. ನಾನು ಬಂದಮೇಲೆ ಅಪ್ಪ ಅಮ್ಮ ಹೊರಗಡೆ ಹೋಗಿದ್ರು ಅಂತ ಅಜ್ಜಿ ಹೇಳಿದ್ರು. ನಾನು ಎಲ್ಲಿಗೆ ಹೋದ್ರು ಅಂತ ಕಾಯ್ತಾ ಇದ್ದೆ. ಅಷ್ಟೊತ್ತಿಗೆ ಬಂದರು. ನಾನು ಕೇಳಿದೆ, ಡ್ರೆಸ್ ತೊಗೊಂಡ್ಬಂದಿದ್ದೀನಿ ಅಂತ ಹೇಳಿದ್ರು. ನನ್ನ ತಮ್ಮನಿಗೆ 5 to 7 ಪೇಸ್ ಗೊತ್ತಾ ಅವನಿಗೆ ಡ್ರೆಸ್ ಇರೋದು, ಬರೀ ಒಂದೇ. ನಾನೇನು ಬೇಜಾರಾಗಿಲ್ಲ ಲೈಕ್ ದಟ್ ಅಂತ. ನನ್ನ ಹತ್ರ ಅದು ಹೊಸದೆಲ್ಲ ಇಯರಿಂಗ್ಸ್ ಮತ್ತು ಬ್ಯಾಂಗಲ್ಸ್ ಎಲ್ಲ ತಂದಿದ್ದಾರೆ. ನಿಮ್ಗೆ ಅದನ್ನು ಅಷ್ಟೇ ಎಕ್ಸಾಂಪಲ್ ತೋರಿಸ್ತೀನಿ. ದ ಡ್ರೆಸ್ ವಾಸ್ ರಿಯಲಿ ಎಷ್ಟು ಚೆನ್ನಾಗಿದೆ ಅಂದರೆ ಕಾಂಟ್ ಎಕ್ಸ್ಪ್ರೆಸ್. ಅದು ಇಯರಿಂಗ್ಸ್ನ ಮತ್ತು ಬ್ಯಾಂಗಲ್ಸ್ನ ನಿಮಗೆ ತೋರಿಸ್ತೀನಿ. ಸೊ ಆ ಡ್ರೆಸ್ನ ಮಾತ್ರ ಯು ಮಸ್ಟ್ ಸಿ ಆನ್ ಮಂಡೇ ಅಂದು ನೋಡ್ರಿ ಇಲ್ಲೆಲ್ಲ ಹೆಂಗಿದೆ ಅಂತ.
ಸೊ ಇದು ಬ್ಯಾಂಗಲ್ಸ್, ಇದು ನೋಡ್ರಿ ಬ್ಯಾಂಗಲ್ಸ್ ಹೆಂಗಿದೆ, ಎಷ್ಟು ಚೆನ್ನಾಗಿದೆ ಅಲ್ಲ ಬ್ಯಾಂಗಲ್ಸು. ಸೊ ನಂದು ಇರೋದು ಇದು ಏನಪ್ಪ ಲೈಟ್ ಇರೋದು ಹೇಳ್ಬಿಡ್ತೀನಿ, ಚುಡಿ ಇದೆ, ಲೈಟ್ ಪರ್ಪಲ್ ಇದೆ. ಇದಕ್ಕೆ ಇದು ನೋಡಿ ಇಯರಿಂಗ್ಸ್ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ. ಸೊ ಇದಕ್ಕೆ ಮ್ಯಾಚ್ ಆಗಲ್ಲ, ನಾವು ಸುಮ್ಮನೆ ತೋರಿಸ್ದೆ ನಿಮಗೆ ನೋಡಿ. ಸೊ ನಾಳೆ ಸಂಡೇ ಆಗಿರೋದ್ರಿಂದ ಒಂಚೂರು ಲೇಟಾಗಿ ಎದ್ದೇಳ್ತೀನಲ್ಲ, ಸೊ ಇವಾಗೆಲ್ಲ ಒಂಚೂರು ರೂಮೆಲ್ಲ ಹರಡಿದೆ, ನೀವೇ ನೋಡ್ಬೋದು. ಇಲ್ಲೆಲ್ಲ ಒಂಚೂರೆಲ್ಲ ಇದು ಆಗಿದೆ, ಇದನ್ನೆಲ್ಲ ಇದು ನೋಡ್ರಿ, ಇದೆಲ್ಲ ಇವಾಗ ಒಂಚೂರೆಲ್ಲ ಎತ್ತಿಡೋಣ. ಸೊ ಈಗ ಎಲ್ಲ ಕ್ಲೀನಾಗಿದೆ. ಸೊ ಸ್ನಾನ ಮಾಡಿ ಟಿಫನ್ ಮಾಡಿ ನಿಮ್ಮ ಹತ್ರ ಶಾಪಿಂಗ್ ಹೋಗೋಣ ಬನ್ನಿ. ಸೊ ಅಮ್ಮ ಏನು ತಗೋಬೇಕು ಅಂತ ಅಂತಿದ್ರು, ಸೊ ಅದಕ್ಕೆ ಇವಾಗ ಶಾಪಿಂಗ್ ಹೋಗ್ತಾ ಇದ್ದೀವಿ. ನಾನು ಡ್ರೆಸ್ಸಿಂಗ್ ಮಾಡ್ಕೊಂಡು ಬರ್ತೀನಿ ನಿಮ್ಮ ಮುಂದೆ, ನೋಡ್ತಾ ಇದ್ದೀನಿ. ಫ್ರೆಶ್ ಅಪ್ ಆಗಿ ಬಂದಿದ್ದೀನಿ. ಊಟ ಅಂದರೆ ಟಿಫನ್ನು ಇಡ್ಲಿ ಮಾಡಿದಾರಮ್ಮ. Sunset.